ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಕೆಂಪರಾಜು ಎಲ್ಲ ಅವರ ಸದಸ್ಯರ ತಂಡಗಳನ್ನ ವಿಶ್ವಾಸಕ್ಕೆ ತಕೊಂಡು ಎಲ್ಲರ ಜೊತೆಗೂಡಿ ಇವತ್ತು ನಮ್ಮ ಏನು ಅವರು ನಿತ್ಯ ನಿರ್ವಹಣೆ ಮಾಡುವಂತ ಒಂದು ಪಂಚಾಯತಿ ಕಟ್ಟಡವನ್ನ ನವೀಕರಿಸಿ ಬಹಳ ಅಚ್ಚುಕಟ್ಟಾಗಿ, ಚಿಕ್ಕದಾಗಿದ್ರು ಕೂಡ ಬಹಳ ಅಚ್ಚುಕಟ್ಟಾಗಿ ಇವತ್ತು ಕೂಸಿನ ಮನೆಯನ್ನು ಸೇರಿದಂಗೆ ಇವತ್ತು ಉದ್ಘಾಟನೆಯನ್ನ ಅವರ ಅವಧಿಯಲ್ಲಿ ಮಾಡಿದ್ದಾರೆ. ಜೊತೆಗೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಿಗೂ ನಾವು ಈಗಾಗಲೇ ಕೆಲವು ಒಂದಷ್ಟು ರಸ್ತೆಗಳು ಎಲ್ಲವನ್ನು ಕೂಡ ಚಾಲನೆಯನ್ನ ಮಾಡಿದ್ದೀವಿ. ಇನ್ನ ಕೆಲವೇ ದಿನಗಳಲ್ಲಿ ಇನ್ನೂ ಬಹಳಷ್ಟು ಅಭಿವೃದ್ಧಿಗೆ ನಾವು ಈ ಗ್ರಾಮ ಮತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಚಾಲನೆ ಕೂಡ ಕೊಡಲಿದ್ದೇವೆ. ಇದೇ ರೀತಿ ನೀವೆಲ್ಲ ಸ್ಥಳೀಯರು, ಪಂಚಾಯತಿ ಸದಸ್ಯರುಗಳಾಗಿರ್ಬೋದು, ಎಲ್ಲ ಅಧ್ಯಕ್ಷರಾದಿಯಾಗಿ ನೀವೆಲ್ಲ ಒಗ್ಗಟ್ಟಿನಿಂದ ಇಚ್ಛಾಶಕ್ತಿಯಿಂದ ಮುಂದೆ ಬಂದಷ್ಟು ನಿಮ್ಮ ಗ್ರಾಮಗಳು ಅಭಿವೃದ್ಧಿ ಆಗ್ತದೆ. ನಿಮ್ಮಲ್ಲಿ ಆ ಇಚ್ಛಾಶಕ್ತಿ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾವು ಕೂಡ ನಿಮಗೆ ಎಲ್ಲ ರೀತಿಯ ಅನುದಾನ ಕೊಡ್ಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಮುಂದಿನ ದಿನಗಳಲ್ಲೂ ಕೂಡ ನಾವು ಮಾಡ್ಕೊಳ್ತೀವಿ. ನೀವು ಪಂಚಾಯತಿ ಯಾವುದೇ ಮುಗಿದು ಹೋಗ್ಬೋದು, ಕ್ರಮೇಣ 2-3-4 ತಿಂಗಳಲ್ಲಿ ಹೊಸ ಚುನಾವಣೆಯನ್ನು ಆಗ್ಬೋದು, ಅದು ಒಂದು ಕಡೆ. ಅದೇನೇ ಆಗ್ಲಿ, ಆದ್ರೆ ಪಂಚಾಯತಿ ಅವಧಿ ಮುಗಿದೋಯ್ತು ಅಂತ ನೀವು ಯಾರು ಮನೆಗೆ ಸೇರ್ಕೊಳ್ಳೋದು ಬೇಡ. ಏನೇ ವಿಚಾರಗಳಿದ್ರು, ಯಾವುದೇ ಅಭಿವೃದ್ಧಿ ಕಾರ್ಯ ಇದ್ರು ಬನ್ನಿ, ಎಲ್ಲ ಸೇರಿಸಿ ನಿಮ್ಮೆಲ್ಲರನ್ನ ಒಂದು ಸಲಹೆಯನ್ನು ಪಡೆದು ಇಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ಏನು ಕುಕ್ರೆಬೆಳ್ಳೂರು ಇತಿಹಾಸವನ್ನ ಒಂದು ಏನಿದೆ ಇತಿಹಾಸ, ಅದಕ್ಕೆ ಪೂರಕವಾಗಿ ನಮ್ಮ ಅಂಚೆ ಇಲಾಖೆಯವರು ಇವತ್ತು ಹೊಸ ಅಂಚೆ ಲಕೋಟೆಯನ್ನು ಕೂಡ ಬಿಡುಗಡೆಗೊಳಿಸಿದ್ದಾರೆ. ನನಗೆ ಸುಮಾರು 3-4 ತಿಂಗಳಿಂದ ಬಂದಿದ್ರು, ಬಂದು ನನಗೆ ಹೇಳಿದ್ರು ಹೀಗೆ ಒಂದು ಈ ತರ